ಹಲೋ ಸ್ನೇಹಿತರೆ, ನೇಚರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹಾಯ್ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಮುಖವಾಡ ಧರಿಸಿದ ಮಂಡ್ಯದ ಯುವ ವಿಜ್ಞಾನಿ ಡ್ರೋನ್ ಪ್ರತಾಪನ ಬಗ್ಗೆ ಹೇಳುತ್ತೇವೆ. ಈ ಹುಡುಗ ಎಲ್ಲರಿಗೂ ಕಾಗೆ ಹಾರಿಸಿದ್ದ ಎಂಬ ಸುದ್ದಿಯು ತನಿಖಾ ಜಾಲತಾಣದಿಂದ ವಾಸ್ತವವಾಗಿ ಬೆಳಕಿಗೆ ಬಂದಿದೆ. ಈತನ ಹೆಸರು ಪ್ರತಾಪ್ ಅಲಿಯಾಸ್ ಡ್ರೋನ್ ಪ್ರತಾಪ್. ಈ ಪ್ರತಾಪನು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ನೆಟ್ಕಲ್ ಗ್ರಾಮದ ಹುಡುಗ. ಈ ಯುವಕನು ಎಲೆಕ್ಟ್ರಾನಿಕ್ ತ್ಯಾಜ್ಯಗಳಿಂದ ಡ್ರೋನ್ ಅನ್ವೇಷಣೆ ಮಾಡಿದ್ದು, ಇದನ್ನು ಭಾರತ ದೇಶದ ಸೇವೆಗೆ ಮುಡುಪಾಗಿಡುವುದಾಗಿ ಹೇಳಿದ್ದ. ಆ ದಿನಗಳಲ್ಲಿ ಈತನ ಸಾಧನೆಯನ್ನು ಎಲೆಕ್ಟ್ರಾನಿಕ್ ಮೀಡಿಯಾಗಳು ಸೇರಿದಂತೆ ಸೋಷಿಯಲ್ ಮೀಡಿಯಾಗಳು ಈತನನ್ನು ಕೊಂಡಾಡಿದ್ದವು. ಪ್ರಧಾನಿ ಮೋದಿಯವರು ಮಂಡ್ಯದ ಈ ಹುಡುಗನನ್ನು ಪ್ರಶಂಸಿಸಿ ಈತನ ಸೇವೆ ಬಳಸಿಕೊಳ್ಳುವಂತೆ DRDOಗೆ ಸೂಚಿಸಿದ್ದಾರೆಂಬ ಸುದ್ದಿಯು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸುದ್ದಿಯಾಗಿತ್ತು. ಈ ವಿಷಯದ ಕುರಿತು opindia ಎಂಬ ಸುದ್ದಿ ವಿಶ್ಲೇಷಣಾ ಜಾಲತಾಣವೊಂದು ನಡೆಸಿದ ತನಿಖಾ ವರದಿಯಲ್ಲಿ ಈ ಯುವ ವಿಜ್ಞಾನಿಯ ಸಾಚಾತನ ಬಯಲಿಗೆ ಬಂದಿದೆ. ಈತ 2018ರಲ್ಲಿ ಜರ್ಮನಿನಲ್ಲಿ ನಡೆದ ಆಲ್ಬರ್ಟ್ ಐನ್ಸ್ಟೈನ್ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಗೋಲ್ಡ್ ಮೆಡಲ್ ಸಿಕ್ಕಿದೆ ಎಂದು ಕಾಗೆ ಹಾರಿಸಿದ್ದ ಹಾಗೂ 2017ರಲ್ಲಿ ಜಪಾನಿನಲ್ಲಿ ನಡೆದ ರೋಬೋಟಿಕ್ ಎಕ್ಸಿಬಿಷನ್ನಲ್ಲಿ ಚಿನ್ನದ ಪದಕ ಸಿಕ್ಕಿದೆ ಎಂದು ಕಾಗೆ ಹಾರಿಸಿದ್ದ. 600ಕ್ಕೂ ಹೆಚ್ಚು ಡ್ರೋನ್ ನಿರ್ಮಿಸಿದ್ದೇನೆ ಎಂದು ಕಾಗೆ ಹಾರಿಸಿದವನನ್ನು ಹೀರೋ ಎಂದು ಬಿಂಬಿಸಲಾಗಿತ್ತು. ಅಲ್ಲದೆ ಈತನು ಕೂಡ ನಾನು ಬಡವರ್ಗದಿಂದ ಬಂದವನೆಂದು, ಈ ನನ್ನ ಸಾಧನೆ ದೇಶಕ್ಕೆ ಮೀಸಲು ಎಂದು ಮಾತನಾಡಿ ಇಡೀ ದೇಶದ ಜನರ ಬಾಯಲ್ಲಿ ಯುವ ವಿಜ್ಞಾನಿ ಡ್ರೋನ್ ಪ್ರತಾಪ್ ಎಂದು ಪ್ರಸಿದ್ಧಿ ಪಡೆದಿದ್ದ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದಿದ್ದೇನೆ ಎಂಬ ಪ್ರತಾಪನ ಹೆಸರಲ್ಲಿ ಯಾವುದೇ ಪ್ರಶಸ್ತಿ ದಾಖಲಾಗಿಲ್ಲ ಎಂದು ತಿಳಿದು ಬಂದಿದೆ. ಈತನ ಮಾತಿಗೆ ಮರುಳಾಗಿ ದೊಡ್ಡ ದೊಡ್ಡ ರಾಜಕಾರಣಿಗಳು, ಸ್ವಾಮೀಜಿಗಳು, ನಟರು, ಗಣ್ಯರು ಈತನ ಬುರುಡೆ ಸಾಧನೆಯನ್ನು ನಿಜವೆಂದು ಭಾವಿಸಿ ಹ್ಯಾಟ್ಸ್ ಆಫ್ ಹೇಳಿದ್ದರು. ಈತನ ಬಗ್ಗೆ ತಿಳಿಯದೆ ಕನ್ನಡ ಮಾಧ್ಯಮಗಳಂತೂ ದ್ರೋಣಾಚಾರ್ಯ ಮಹಾವಿಜ್ಞಾನಿಯಂತೆ ಕಾರ್ಯಕ್ರಮಗಳಲ್ಲಿ ಬಿತ್ತರಿಸಿದ್ದವು. ಇವನ ಅಸಲಿಯನ್ನು ತಿಳಿಯದೆ ಕೊಂಡಾಡಿದ್ದವು. ನಟ ಜಗ್ಗೇಶ್ ರವರು ಈಗ ಪ್ರತಾಪನ ಸತ್ಯ ತಿಳಿಯುತ್ತಿದ್ದಂತೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆಯೇ ಪ್ರತಾಪ್ ಒಂದು ವಾರದಲ್ಲಿ ಸಾಕ್ಷಿ ಸಮೇತ ಮಾಧ್ಯಮದ ಮುಂದೆ ಹಾಜರಾಗುವಂತೆ ಹೇಳಿಕೆ ಕೊಟ್ಟಿದ್ದಾನೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿರಿ.